ದಿನ ಕರಿತೀನಿ ಅನ್ರಿ ವಿಸಿ ಇಲ್ಲ ಸರ್. ಒಳ್ಳೆತನ ವೀಕ್ನೆಸ್ ನಿಮ್ಗೆ. ಇವಾಗ ಬಂದಿದ್ದೀರಿ 10:30ಕ್ಕೆ. ನಾನು ಅವಾಗಿಂದ ನಿಮ್ದು ಬಳ್ಳಾರಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀನಿ. ಆಗ್ಲಿಂದ ಅವ್ರನ್ನ ಕೂರ್ಸಿದ್ದೀನಿ. ಏಯ್ ಸುಮ್ಮನೆ ಅವ್ರ ಮೇಲೆ ಬೆರಳು ಮಾಡ್ಬೇಡ. ನೀನು ಅಲ್ಲಿ ಕೂತಿಲ್ಲ, ನೀನ್ ಪಕ್ಕದಲ್ಲಿ ಕೂತಿದ್ಯಾ. ಎಲ್ಲಿ ಬಳ್ಳಾರಿ ಅಂದ ತಕ್ಷಣ ಎದ್ದು ಬಂದಿದ್ಯಾ ಅಂತ ಹೇಳಿದ್ರೆ ಹೇಗೆ ಬಂದೆ? ಬಿಸಿ ಇರೋದು ಹೇಳಲಿಕ್ಕೆ ಆಗೋದಿಲ್ವಾ? ಸುಮ್ನೆ ಅವ್ರನ್ನ ನೆಪ ಮಾಡ್ಬೇಡ. ಇದೆ ನನ್ಗೆ ಗೊತ್ತಿದೆ, ನಾನು MLA ಆಗಿನೇ ಇಲ್ಲಿ ಬಂದು ಕೂತಿರೋದು. ನಾನೇನು ಆಕಾಶದಿಂದ ಇಲ್ಲಿ ಬಂದು ಕೂತಿಲ್ಲ. ನಾನು 6ನೇ ಬಾರಿ MLA ಆಗಿರೋದು. ನಾಟಕ ಆಡ್ಬೇಡ ಇಲ್ಲಿ. ಸುಮ್ನೆ ಅವ್ರನ್ನ ಬೆರಳು ಮಾಡಿ ಗಮ್ಮಂಡತನ ಮಾಡ್ತಾ ಇದೀಯಾ? ಮುನ್ನೂರು ಕೇಸು ನಿನ್ಗೆ ಬಂದಿದೆ, ಒಂದು ಕೇಸು ಫರ್ದರ್ ಪುಷ್ ಆಗಿಲ್ಲ. ಯಾಕೆ ಇಟ್ಕೊಂಡು ಕೂತಿದ್ಯಾ? ಯಾಕ್ರೆ ಇಟ್ಕೊಂಡಿದ್ದೀರಿ? ಟೆಕ್ನಿಕಲ್ ಇಶ್ಯೂ ಆಗಿದೆ ಸರ್. 301 ಕೇಸ್ ಬಂದಿದೆ. 301 ಕೇಸ್. ಟೆಕ್ನಿಕಲ್ ಇಶ್ಯೂ ಏನೇ ಹೇಳ್ತಾರೆ ಸರ್. ಅಪ್ರೂವ್ ಮಾಡಿದ್ರಿ ಸರ್ 301 ಕೇಸ್. ಎಲ್ಲ ಅಪ್ರೂವ್ ಆಗಿದೆ. ಪೆಂಡಿಂಗ್ ವಿತ್ ತಹಶೀಲ್ದಾರ್. ನಿಮ್ಮ ಮಾಡಿದ್ದಾರೆ. ಅನೆಕ್ಷರ್ ಯಾಕೆ ಇಶ್ಯೂ ಆಗಿಲ್ಲ? ಅನೆಕ್ಷರ್ ಯಾಕೆ ಇಶ್ಯೂ ಆಗಿಲ್ಲ? ಸರ್ ಅನೆಕ್ಷರ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಸರ್. ಅನೆಕ್ಷರ್ ಆದ್ಮೇಲೆ ಏನು ಬಂದು ನಿಮ್ಗೆ ಸಲಾಮಿ ಹೊಡಿಬೇಕು ಅವರು? ಅನೆಕ್ಷರ್ ಯಾಕ್ರಿ ಇಶ್ಯೂ ಮಾಡಿಲ್ಲ? ADLR ಎಲ್ಲಿದ್ದಾರೆ? ADLR ಇಲ್ವಾ ಅಲ್ಲಿ? ಬಳ್ಳಾರಿ ADLR ಎಷ್ಟು ಬಂದಿದೆ ಅವರಿಂದ ನಿಮ್ಗೆ ಅನೆಕ್ಷರ್ ಬಳ್ಳಾರಿಯಲ್ಲಿ? ನಾವು ಮ್ಯಾನ್ಯಲ್ ಆಗಿ ಅವ್ರು 23 ಕೇಸಸ್ ಕೊಟ್ಟಿದ್ದಾರೆ ಸರ್. ನಾನು ತಗೊಂಡ್ ಬಂದಿದ್ದೀನಿ ಸರ್. ಸೂಪರ್ವೈಸರ್ ನಾವು ಹೋಗಿ ಯಾಕಪ್ಪ ಮ್ಯಾನ್ಯುವಲ್ ಮಾಡ್ತೀರಪ್ಪ? ಅಲ್ಲ ತಗೊಂಡ್ ಬಂದಿದ್ದೀನಿ ಸರ್. ಅವ್ರು ಪುಷ್ ಮಾಡೋಷ್ಟು ನಮ್ಮ ರೆಕಾರ್ಡ್ಸ್ ಟ್ಯಾಲಿ ಮಾಡ್ಕೊಳ್ಳಿಕ್ಕೆ ತಗೊಂಡ್ ಬಂದಿದ್ದೀನಿ ಸರ್ ನಾನು. ಅಲ್ಲ ಪಾಪ ಅವ್ರು ವಾಲಂಟಿಯರ್ ಅಲ್ಲಿ ಮಾಡಿದ್ದಾರೆ, ತಗೊಂಡ್ ಬಂದಿದ್ದಾರೆ, ಅವ್ರು ಏನೋ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಕೊಟ್ಟಿಲ್ಲ. ಇವರೇ ಹೋಗಿ ಅಡ್ವಾನ್ಸ್ ಆಗಿ ಸ್ವಲ್ಪ ಗ್ರೌಂಡ್ ವರ್ಕ್ ಪೇಪರ್ ವರ್ಕ್ ಮಾಡ್ಕೊಳ್ಳೋಣ ಅಂತ ಇವ್ರು ಹೋಗಿ ತಗೊಂಡ್ ಬಂದಿದ್ದಾರೆ ಸರ್. ಅನ್ನಸ್ ಅಂಡ್ ಅಂಟಿಲ್ ಯು ಸೈನ್ ಸರ್. ನಮ್ಗೆ ನಾನು ಹೇಳ್ತೇನೆ ಸರ್. ಈಗ ಸರ್ ಅನೆಕ್ಷರ್ 1 ಅನ್ನಸ್ ಅಂಡ್ ಅಂಟಿಲ್ ನೀವು ಅನುಬಂಧ ಸೈನ್ ಮಾಡಿ ಪುಷ್ ಮಾಡಿದ್ರೆ ಸರ್ ಮುಂದೆ ಪೆಂಡಿಂಗ್ ಇಟ್ಕೊಂಡು ಅಪ್ರೂವ್ ಮಾಡಿ ಪೆಂಡಿಂಗ್ ಇಟ್ಟಿದ್ದೀರಾ ಅಂದ್ರೆ ಅವ್ರು ಬಂದು ನಿಮ್ಗೆ ಸಲಾಮಿ ಹೊಡೀಲಿ ಅಂತ ಒಂದೇ ಕಾರಣ. ಇಲ್ಲ ಸರ್. ಇಲ್ಲ ಸರ್. ಸಬ್ಮಿಷನ್ ಸರ್ ನಾವು ಇವತ್ತಿಂದನೇ ಸ್ಟಾರ್ಟ್ ಮಾಡ್ತೀವಿ. ಮಿನಿಸ್ಟರ್ ಹೇಳ್ಬೇಕಾ, ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳ್ಬೇಕಾ ನಿನ್ಗೆ ಸ್ಟಾರ್ಟ್ ಮಾಡ್ಲಿಕ್ಕೆ? ಈಗ ಉದಾಹರಣೆಗೆ ನೋಡಿ, ಕುರುಗೋಡು ಯಾರು ತಹಶೀಲ್ದಾರರು? ನಾನು ನಿಮ್ದು ಒಳ್ಳೆ ಉದ್ದೇಶ ಅಂತಾನು ಹೇಳ್ತಾ ಇಲ್ಲ, ಕೆಟ್ಟ ಉದ್ದೇಶನು ನಾನು ಹೇಳ್ತಾ ಇಲ್ಲ. ಆದ್ರೆ ನೋಡೋರ್ಗೆ ಏನ್ ಅರ್ಥ ಬರುತ್ತೆ? 300 ಕೇಸಲ್ಲಿ 23 ಕೇಸ್ ತಾವು ತಗೊಂಡಿದ್ದೀರಿ ಅಂದ್ರೆ ಬೇಕಾದವ್ರದ್ದು ಮಾತ್ರ ತಗೊಂಡಿದ್ದಾರೆ ಅನ್ನೋ ಅರ್ಥ ಬರುತ್ತಾ ಇಲ್ವಾ? ಹೇಗೆ ಈಗ ಹಾಗಾದ್ರೆ ನಾವು ಯಾಕೆ ಆನ್ಲೈನ್ ಸಿಸ್ಟಮ್ ಮಾಡಿರೋದು? ಸೆಲೆಕ್ಟಿವ್ ಆಗಿ ಮಾಡೋದಕ್ಕ ಮಾಡಿರೋದು? ನೀವು ಅತಿ ಉತ್ಸಾಹದಿಂದ ನೀವೇ ಪೇಪರ್ ತಗೊಂಡ್ ಬಂದಿರ್ಬೋದು, ಅಥವಾ ಬೇಕಾದವ್ರದ್ದು ತಗೊಂಡ್ ಬಂದಿರ್ಬೋದು. ನೋಡಿದವ್ರು ಏನ್ ಬೇಕೋ ಹೇಳ್ಬೋದಲ್ಲ. ನೀವು ಒಳ್ಳೇದ್ ಮಾಡಿದ್ರು ಅದ್ರ ಬಗ್ಗೆ ಇನ್ನೊಬ್ರು ಟೀಕೆ ಮಾಡ್ಲಿಕ್ಕೆ ನೀವೇ ಅವಕಾಶ, ನೀವಲ್ಲ ಅವ್ರು ತಹಶೀಲ್ದಾರ್ ಅವಕಾಶ ಮಾಡ್ತಾ ಇದ್ದಾರೆ. ನೀವ್ ಹೇಳ್ಬೋದು, ಇಲ್ಲ ಸರ್ ನಾನು ಬೇಗ ಕೆಲಸ ಆಗ್ಲಿ ಅಂತ ತಗೊಂಡ್ ಬಂದಿದ್ದೀನಿ ಅಂತ ನೀವ್ ಹೇಳ್ತೀರಿ. ಬೇರೆಯವ್ರು ನೋಡಿದವ್ರು ಒಬ್ರು ಏನ್ ಹೇಳ್ತಾರೆ? ನೋಡಿ ಸರ್ ನಮ್ದು ಮಾಡ್ತಾ ಇಲ್ಲ, ಇನ್ನೊಬ್ಬರದ್ದು ಮಾಡ್ತಾ ಇದ್ದಾರೆ. ಹೌದಾ ಇದು? ತಹಶೀಲ್ದಾರ್ ಸಾಹೇಬ್ರೆ, ಏನ್ರಿ ಕಷ್ಟ ನಿಮ್ಗೆ ಅನೆಕ್ಷರ್ 1 ಇಶ್ಯೂ ಮಾಡ್ಲಿಕ್ಕೆ? ಯಾಕೆ ಇಟ್ಕೊಂಡು ಕೂತಿದ್ದೀರಾ 300 ಕೇಸು?
ಸರ್ ಸಬ್ಮಿಷನ್ ಸರ್ ಒಂದು ಸಬ್ಮಿಷನ್ ಸರ್ ಟೋಟಲ್ ನಮ್ದು ಒಂದು ತಾಲೂಕಿಂದ ಎಕ್ಸೆಸ್ ಆಗಿ 582 ಇದೆಯಲ್ಲ ಸರ್ 100 ಜಾಸ್ತಿ ಆಗಿಬಿಟ್ಟಿದೆ ಸರ್. ಅದಕ್ಕೆ ನಾವು ಅದನ್ನ ವೆರಿಫೈ ಮಾಡಿ ಟೋಟಲ್ ಅರೌಂಡ್ ನನ್ನಲ್ಲಿ 115 ಪೆಂಡಿಂಗ್ ಇದೆ ಸರ್. ಅದಷ್ಟು ಸೇರಿ ನಾನು ಎಟ್ ಎ ಟೈಮ್ ಇಶ್ಯೂ ಮಾಡೋಣ ಅಂತ ಬಿಟ್ಟಿದ್ದೆ ಸರ್. ಇನ್ನು ಟೋಟಲ್ ಅಟ್ ಎ ಟೈಮ್ ನೀವು ಇಶ್ಯೂ ಮಾಡಿದ್ರೆ ಅವ್ರು ಸರ್ವೆ ಮಾಡಕ್ ಆಗ್ಬೇಕಲ್ಲ ಸರ್. ಅವರು ನೀವು ಕೊಟ್ಟಿದ್ 30 ದಿನದಲ್ಲಿ ಮಾಡ್ತೀವಿ ಅಂತಾರೆ. 100 ಒಂದೇ ದಿನ ಕೊಟ್ರೆ ಹೆಂಗೆ 30 ದಿನದಲ್ಲಿ ಮಾಡ್ತಾರೆ ಅವರು? ಅವ್ರ ಮೇಲೆ ಬ್ಲೇಮ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀರಾ? ಸರ್ ಈಚ್ ಕೇಸ್ ಇಂಡಿವಿಜುವಲ್ ಕೇಸ್ ಸರ್ ಅದು.